ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ ಯಾಕತ್ತೆ ಬಟ್ಟೆನೆಲ್ಲ ಗುಡ್ಡೆ ಹಾಕ್ತಿದ್ದೀರಾ? ಇವೆಲ್ಲ ಒಗೆ ಬಟ್ಟೆಗಳು. ಆಸ್ಪತ್ರೆಗೆ ಓಡಾಡಿದ್ವಲ್ಲ, ಆ ಬಟ್ಟೆಗಳು ಒಗಿದೆ ಹಂಗೆ ಉಳ್ಕೊಂಡವೆ. ಅವನ್ನೆಲ್ಲ ದೋಬಿಗೆ ಹಾಕೋಣ ಅಂತ ತೆಗ್ದಾಕ್ತೀವಿ. ದೋಬಿಗೆ ಯಾಕತ್ತೆ? ನಾನೇ ಒಗಿತೀನಿ, ಕೊಡಿ. ನೀನು ಯಾಕೆ ಒಗಿಬೇಕವ? ಪಲ್ಲವಿಲ್ವಾ? ಅವಳ ಕೈಲಿ ಒಗಿಸ್ತೀನಿ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅತ್ತೆ? ನಾನೇ ಒಗಿ. ಬಿಡವ, ಬಂಗಾರ ನಿನ್ನ ಬಂಗಾರದಂಗೆ ನೋಡ್ಕೊಂಡವಳೆ. ನಾ ಬೆಳ್ಳಿ ಹಂಗಾದ್ರೂ ನೋಡ್ಕೋಬೇಡ್ವಿ. ನೀನು ನನ್ನ ಸೊಸೆ ಅಲ್ಲ ಕಣವ, ನನ್ನ ಮಗಳು ಅಂತ ಆಗಲಿ ಹೇಳಿಲ್ವೇ. ನಿನ್ನ ಕೈನಾಗಿ ಈ ಕೆಲಸ ಎಲ್ಲ ಮಾಡ್ಸಕ್ಕೆ ನನ್ನ ಮನಸ್ಸು ಒಪ್ಪಕ್ಕಿಲ್ಲ. ಅತ್ತೆ, ನಾನು ಕೆಲಸ ಮಾಡಿದ್ರೆ ನನ್ನ ಕೈಯೇನು ಸವ್ಯಲ್ಲ. ಅವನನ್ನ ರಾಣಿ ಥರನೇ ಬೆಳೆಸಿರ್ಬೋದು, ಆದರೆ ಹೆಣ್ಮಕ್ಳು ಮಾಡೋ ಕೆಲಸನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೆಲ್ಲ ಅಭ್ಯಾಸ ಇದೆ ಅತ್ತೆ. ಅಂತ ಅರಮನೆಯಾಗಿ ಹುಟ್ಟಿದ್ರು ಇಂಥ ಕೆಲಸ ಎಲ್ಲ ಕಲ್ತಿದ್ಯಾ ಅಂದರೆ ಅದು ನಿಮ್ಮ ಒಂದು ದೊಡ್ಡ ಗುಣ. ಆದರೆ ನೀನು ನನ್ನ ಮನೆಯಲ್ಲಿ ಮಹಾರಾಣಿಯಾಗೇ ಇರಬೇಕು, ಆಯ್ತೇ? ಏನತ್ತೆ, ನಾನು ತವ್ರ ಮನೆಯಿಂದ ಬಂದಾಗಿಂದ ಒಂದು ಕೆಲಸನೂ ಮಾಡಕ್ಕೆ ಬಿಡ್ತಾ ಇಲ್ಲ, ಅಡುಗೆನೂ ಮಾಡಕ್ಕೆ ಬಿಡ್ತಾ ಇಲ್ಲ. ಹಿಂಗೆ ಆದರೆ ನಾನು ಗುಂಡ್ಗೆ ದಪ್ಪಗಾಗ್ಬಿಡ್ತೀನಿ ಅಷ್ಟೇ. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಗುಂಡ್ಗಾಗು. ಇನ್ನು 4-5 ಮಕ್ಕಳನ್ನ ಎತ್ಕೊಡು, ನಾನು ಸಾಕ್ತೀನಿ. ಅತ್ತೆ ಸರಿ ಕಣವ, ಒಂದು ಬ್ಯಾಗ್ ಕೊಡು, ಎಲ್ಲ ನಾನೇ ಎತ್ಕೊಂತೀನಿ. ಸರಿ. ಅತ್ತೆ, ಇದ್ಯಾರ ಬಟ್ಟೆ? ಚಂದದಿರಬೇಕು. ಚಂದ್ರದ? ಅವ್ರು ಇದುವರೆಗೆ ಈ ಬಟನ್ ಹಾಕಿರೋದನ್ನ ನಾನು ನೋಡಿಲ್ಲಲ್ಲ ಅತ್ತೆ. ಮುಂಬೈಗೆ ಹೋಗಿದ್ನಲ್ಲ, ಅಲ್ಲಿ ತಗೊಂಡಿರ್ಬೇಕು ಕಣವ. ಹಾಗೆ. ನಾ ಶೂಟೇ ಮಾಡದೇ ಇದ್ರು ನನ್ನ ಮಕ್ಕಳು ನನ್ನ ಪೊಲೀಸ್ ಹಿಡ್ಕೊಟ್ರು. ನಾ ಕೊಲೆನೇ ಮಾಡಿಲ್ಲ ಅಂತ ಹೇಳಿದ್ರು ನನ್ನ ಕಿಡ್ನಾಪ್ ಕೇಸಲ್ಲಿ ಹಾಕೊಂಡು ಗುಮ್ಮದು. ರಾಜಾ ಹುಲಿ, ನಾವು ಬೇಲ್ ಕೊಟ್ಟು ನಿಮ್ಮನ್ನು ಬಿಡಿಸಿಲ್ಲ ಅಂದಿದ್ರೆ ನೀವು ಹೊರಗಡೆ ಬರೋದು ತುಂಬಾ ಕಷ್ಟ ಆಗ್ತಿತ್ತು. ನೀವು ಅವತ್ತು ಸಮಯಕ್ಕೆ ಸರಿಯಾಗಿ ಕಾರ್ ಕಳ್ಸಿದ್ದೀರ, ನಾ ಸಿಕ್ಕಾಕೊಳ್ತಾನೆ ಇರಲಿಲ್ಲ. ನಾನು ನೀನು ಹೇಳಿದ ಜಾಗಕ್ಕೇನೆ ಕಾರ್ ಕಳಿಸಿದ್ದೆ, ಆದರೆ ಆ ಕಂಠಿ ಕಡೆಯವರು ಅಷ್ಟಲ್ಲಿ ನೀನು ನೆಳ್ಕೊಂಡು ಹೋಗ್ಬಿಟ್ರು. ಏಯ್ ಸಾಕು ಸುಮ್ಮನೆಯ, ನಾ ಸಿಕ್ಕಾಕೊಳ್ದಿರೋ ಜಾಗದಲ್ಲಿ ಇಟ್ಟಿದ್ದೀರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಿಮ್ಮನ್ನ ಹೊರಗಡೆ ಎಲ್ಲೂ ಓಡಾಡಬೇಡಿ ಅಂತ ಹೇಳಿದ್ರು ಹೊರಗಡೆ ಬಂದು ಜನಗಳ ಕಣ್ಣಿಗೆ ಕಾಣಿಸ್ತು. ನಿಮ್ ತಪ್ಪು ರಾಜಾ ಹುಲಿ. ಹಂಗಾರೆ ಎಲ್ಲ ತೆಪ್ಪು ನಂದೇ ಅಂತ ಹೇಳ್ತೀರಾ? ಹಾಗಲ್ಲ, ನಿನ್ನನ್ನು ಬಿಡ್ಸೋಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ನಮಗೆ ಮಾತ್ರ ಗೊತ್ತು. ಆದರೂ ಹೇಗೋ ಮಾಡಿ ನಿನ್ನನ್ನು ಆಚೆ ಕರ್ಕೊಂಡ್ಬಂದಿದ್ದೀವಿ. ಕರ್ಕೊಂಡು ಬರಲೇಬೇಕು, ಅದು ನಿಮ್ಮ ಜವಾಬ್ದಾರಿ. ಆ ಸಾನನ ಕಿಡ್ನಾಪ್ ಮಾಡುವಂಥ ಪ್ಲಾನ್ ಕೊಟ್ಟಿದ್ದು ನೀವೇ ತಾನೆ? ಪ್ಲಾನ್ ಮಾಡಿದ್ದು ನಾವೇ ಇರ್ಬೋದು, ಆದ್ರೆ ಸ್ಪಾಟಲ್ಲಿ ಸಿಕ್ಬಿದ್ದಿದ್ದು ನೀವು ತಾನೆ. ನಾವು ಪ್ಲಾನ್ ಮಾಡ್ದಾಗೆ ಸಹನನ್ನ ಕಿಡ್ನಾಪ್ ಮಾಡಿದ ತಕ್ಷಣ ಸಾಯಿಸಿದ್ರೆ ಇಷ್ಟೆಲ್ಲ ಸೀನ್ ಆಗ್ತಾನೆ ಇರ್ಲಿಲ್ಲ. ನಾ ಸಾಯಿಸ್ಬೇಕು ಅನ್ನೋಸಲ್ಲಿ ಮನೆಯವರೆಲ್ಲ ಅಡ್ಡ ಬಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ಅದು ಅಲ್ಲದೆ ಯಾರು ಅಡ್ಡ ಬಂದರೆ ಶೂಟ್ ಮಾಡುವಂಥ ಗನ್ ಕೊಟ್ಟಿದ್ದು ನೀವೇ ತಾನೆ? ಈಗೇನು ನಿಮ್ದೆಷ್ಟು ತಪ್ಪಿದೆಯೋ ನಮ್ದು ಅಷ್ಟೇ ತಪ್ಪಿದೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ
ಸ್ಟೆಪ್ ಮಾಡಿದವ್ರಿಗೆ ಏಟ್ ಶಿಕ್ಷೆನೋ ಸ್ಟೆಪ್ ಮಾಡುವಂತ ಹೇಳ್ಕೊಟ್ಟವ್ರಿಗೂ ಆಟೇ ಶಿಕ್ಷೆ. ನೋಡು ತುಂಬ ರಿಸ್ಕ್ ತೊಗೊಂಡು ನಿನ್ನ ಆಚೆ ಕರ್ಕೊಂಬಂದಿದ್ದೀವಿ. ಇನ್ಮೇಲೆ ನಮ್ಮ ಹೆಸರು ಎಲ್ಲೂ ಆಚೆ ಬರದೇ ಇರೋ ಥರ ನೀನು ನೋಡ್ಕೊಬೇಕು. ಒಂದು ವೇಳೆ ವಿಚಾರಣೆ ಅಂತ ಬಂದ್ರೂ ನಮ್ಮಿಬ್ಬರ ಹೆಸರನ್ನ ಎಲ್ಲೂ ಹೇಳೋ ಹಾಗಿಲ್ಲ. ಏಯ್ ವೈಭವ, ಅದಂಗ್ಲಾಯ್ತದೆ? ನನಗೆ ಬೇಲ್ ಕೊಡೋದು ಆಟೇ ಅಲ್ಲ, ನನ್ನನ್ನು ಈ ಕೇಸಿಂದ ಕ್ಲೋಸೇ ಮಾಡಿಸ್ಬೇಕು. ಇಲ್ಲ ಅಂದರೆ ನಾನು ವರ್ಷ ತೋರಿಸ್ತೀನಿ. ಏನ್ ಹೆದರ್ಸ್ತಾ ಇದ್ದೀರಾ? ಎದುರಿಸ್ತಿಲ್ಲ, ಎಚ್ಚರಿಸಿದ್ದೀನಿ. ನನ್ನನ್ನ ಈ ಕೇಸಿಂದ ಪೂರ್ತಿಯಾಗಿ ಬಚಾವ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ವಿಚಾರಣೆ ಟೈಮಲ್ಲಿ ಹಿಂಗೆಲ್ಲ ಮಾಡಕ್ಕೆ ನೀವೇ ಹೇಳ್ಕೊಟ್ಟಿದ್ದೀರ ಅಂತ ಪೊಲೀಸವ್ರ ಹತ್ರ ಸಾಕು ಒಪ್ಕೊಂಬ. ನೋಡಿದ್ರ ಬಾಯ್ಪ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಮನುಷ್ಯ ಡೇಂಜರ್ ಇದ್ದಾನೆ. ಇವನು ಮಾತಿಗೆ ಬಗ್ಗೋ ಮನುಷ್ಯ ಅಲ್ಲ. ಇವನ್ಗೇನಿದ್ರು ನನ್ನ ದಾರಿನೇ ಸರ್. ಕರೆಕ್ಟ್ ಅದ, ನೀನು ಹೇಳಿದ್ದೆ ಸರ್. ಬಿಡಲ್ಲ. ಈ ಏನು ಆಯ್ತು?